ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಮಾರ್ನಿಂಗ್ ರೊಟೀನ್. ಬೆಳಗ್ಗೆ ಎದ್ದು ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತೀನಿ. ಮತ್ತು ಇಲ್ಲಿ ವೆದರ್ ಚೆನ್ನಾಗಿತ್ತು ಅಂತ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಏನಂದರೆ ನನ್ನ ಹತ್ರ ವೀಡಿಯೋಸ್ ತುಂಬ ಇದೆ, ಬಟ್ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದೇ ದೊಡ್ಡ ಕಷ್ಟ ಆಗ್ಬಿಟ್ಟೈತೆ ನನಗೆ. ಸೊ ಇಲ್ಲಿ ಮಾರ್ನಿಂಗ್ದು ರೊಟೀನ್ನ ತೋರಿಸ್ತಾ ಇದ್ದೀನಿ. ಬಿಸಿನೀರನ್ನ ಕುಡ್ಕೊಂಡು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ತಿಂಡಿಗೆ ಚಪಾತಿ ಮಾಡೋಣ ಅಂತ ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅಂದರೆ ನಮ್ಮಿಬ್ಬರೇ ಅಲ್ವಾ ಇರೋದು, ಸೊ ನಮ್ಮಿಬ್ರಿಗೆ ಸ್ವಲ್ಪ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನ ಕಲಸಿ ಇಟ್ಕೊತೀನಿ. ಏನಂದರೆ ವೀಡಿಯೋಸ್ನ ಮಾಡಬೇಕು ಅಂತ ಹಿಂದಿನ ದಿನ ಅಂದ್ಕೊಂಡಿರ್ತೀನಿ, ಬಟ್ ಆ ದಿನ ವೀಡಿಯೋನ ಮಾಡಿರಲ್ಲ. ಅಕಸ್ಮಾತ್ ಮಾಡಿದ್ರು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಈ ಥರ 1 ವಾರ 2 ವಾರ ಆಗಿಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಬೇಕು ಅಂತ ಅನ್ಕೋತೀನಿ, ಬಟ್ ಆಗಲ್ಲ, ಯಾಕೆ ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಇದು ಸಂಡೇ ವ್ಲಾಗ್. ಇದಕ್ಕೆ ಈಗ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಇದಕ್ಕೆ ಎಗ್ ಬುಜ್ಜಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಗ್ ಬುಜ್ಜಿ ಎಲ್ರಿಗೂ ಮಾಡಕ್ಕೆ ಬರುತ್ತೆ ಅಂತ ಅನ್ಕೋತೀನಿ. ಏನಿಲ್ಲ, ಇದಕ್ಕೆ ಆನಿಯನ್ನು, ಟೊಮೊಟೊ ಮತ್ತು ಚಿಲ್ಲಿ, ಸ್ವಲ್ಪ ಗರಂ ಮಸಾಲ ಇದ್ದರೆ ಗೊತ್ತಾಗುತ್ತೆ, ಸಾಕು ಇಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಲಾದ್ರೂ ನಾನು ಎಗ್ ಬುಜ್ಜಿ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಏನಂದರೆ ನಾವು ಇದು ಸಂಡೇ ಆಗಿರೋದ್ರಿಂದ ನಾನು ಸಂಡೇ ಯಾವಾಗ್ಲೂ ಫ್ರೈಡ್ ರೈಸ್ ಆಗಿರ್ಬೋದು, ಎಗ್ ರೈಸ್ ಆಗಿರ್ಬೋದು, ಎಗ್ ಬುಜ್ಜಿ, ಬಿರಿಯಾನಿ ಈ ಥರ ಪ್ರಿಫರ್ ಮಾಡ್ತೀನಿ ನಾನು. ಯಾಕಂದರೆ ನನ್ನ ಹಸ್ಬೆಂಡು ಮನೇಲಿ ಇರ್ತಾರೆ. ನಮ್ಗೊಂಥರ ಸಂಡೇ ಅಂದರೆ ಒಂಥರ ಫ್ರೀ ಟೈಮ್ ಅಂತ ಅನಿಸುತ್ತೆ. ಆವಾಗ ನಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಂಡು ತಿಂತೀವಿ. ಇನ್ನು ಬೇರೆ ದಿನ ಎಲ್ಲ ಗಡಿಬಿಡಿ ಅನ್ಸುತ್ತೆ, ಯಾಕಂದರೆ ಬೇಗ ಅವ್ರು ಹೋಗಬೇಕು ಕೆಲಸಕ್ಕೆ. ಏನಾಗುತ್ತೆ, ಈಸಿ ಬ್ರೇಕ್ಫಾಸ್ಟ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸಂಡೇ ಆದಾಗ ಏನಾದರೂ ನಮ್ಗೆ ಇಷ್ಟ ಆಗಿರೋದನ್ನ ನಿಧಾನಕ್ಕೆ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ನನಗೆ. ಮತ್ತು ಆಲ್ರೆಡಿ ನಾನು ಒಂದು ಬ್ಯಾಂಗ್ಳೂರ್ಗೆ ಹೋಗಿದ್ದೆ, ಅದ್ರದ್ದು ವೀಡಿಯೋನ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇವತ್ತೇ ಎಡಿಟ್ ಮಾಡಿ ನಾಳೆ ಅಪ್ಲೋಡ್ ಮಾಡೋಣ ಅಂತ ಅನ್ಕೋತೀನಿ. ನೋಡೋಣ ಅಪ್ಲೋಡ್ ಮಾಡ್ತೀನಿ ಇಲ್ವಾ ಅಂತ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. 500 ಸಬ್ಸ್ಕ್ರೈಬರ್ ಆಗಿದ್ದಾರೆ, ತುಂಬ ಖುಷಿ ಆಯಿತು. ಆ್ಯಂಡ್ ವಾಚ್ ಅವರ್ ಕೂಡ ಇನ್ನೇನೋ ಕಂಪ್ಲೀಟ್ ಆಗೋ ಥರ ಇದೆ. ಸೊ ನೀವೆಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ಫುಲ್ ನೋಡಿ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿದ್ರೆ ನಾನು ಇನ್ನೂ ಬೇಗ ವಾಚ್ ಅವರ್ ಎಲ್ಲ ಕಂಪ್ಲೀಟ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ಆ್ಯಂಡ್ ಮಾನಿಟೈಸೇಷನ್ ಕೂಡ ಬೇಗ ಆಗುತ್ತೆ. ಸೊ ಇಲ್ಲಿ ಎಗ್ ಬುಜ್ಜಿನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿದೆ. ಅದೊಂದು ಸ್ವಲ್ಪ ಕಿಚನ್ ಮೆಸ್ಸಿ ಆಗಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಅವಾಗಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇದನ್ನು ಆಮೇಲೆ ಮಾಡೋಣ ಅಂದರೆ ಅದು ಆಗೋದೇ ಇಲ್ಲ. ಸೊ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಬಿಟ್ಟು ಅದನ್ನು ತಿಂಡಿ ಮಾಡೋಕ್ಕೂ ಮುಂಚೆನೇ ಅಡುಗೆ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಸೊ ಅದೇ ಈಗ ಸೆಲ್ಫ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದೆ. ಯಾಕಂದರೆ ಅದು ಚಪಾತಿ ಲಟ್ಸಿರ್ತೀವಲ್ವ, ಅದ್ರದ್ದು ಸ್ವಲ್ಪ ಹಿಟ್ಟೆಲ್ಲ ಹಂಗೆ ಅಂಟ್ಕೊಬಿಟ್ಟಿರುತ್ತೆ ಶೆಲ್ಫ್ ಹತ್ರ. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗ್ಯಾಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಈಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅವತ್ತು ಸ್ವಲ್ಪ ವೆದರ್ ತುಂಬ ಚೆನ್ನಾಗಿತ್ತು, ಅಂದರೆ ಮಳೆ ಬರ್ತಾ ಇರೋ ಥರ ಅನಿಸ್ತಾ ಇತ್ತು, ಬಟ್ ಮಳೆ ಬರ್ತಾ ಇರಲಿಲ್ಲ, ಸ್ವಲ್ಪ ಹನಿ ಬರ್ತಾ ಇತ್ತು. ಸೊ ವೆದರ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ಅದನ್ನೆಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ನಂಗೆ ಆ ಥರ ವೆದರ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಫುಲ್ ಬಿಸಿಲು, ಫುಲ್ ಮಳೆ ಅಂದರೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಬಿಸಿಲು ಜಾಸ್ತಿ ಬರಬಾರ್ದು, ಮಳೆನೂ ಜಾಸ್ತಿ ಬರಬಾರ್ದು, ಆ ಥರ ಇರಬೇಕು. ನೋಡಿ ಈ ಥರ ಇತ್ತು ವೆದರು. ಅದಕ್ಕೆ ಸ್ವಲ್ಪ ಆಚೆ ಕಡೆ ಬಂದು ನಿಂತ್ಕೊಂಡು ಅದನ್ನೆಲ್ಲ ನೀಟಾಗಿ ವಿಡಿಯೋನ ಮಾಡ್ಕೊತಾ ಇದ್ದೆ. ನಂಗೆ ಈ ಥರ ವೆದರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ ಥರ ನೇಚರ್ ಅಂತೂ ನಂಗೆ ಇನ್ನೂ ಇಷ್ಟ ಆಗುತ್ತೆ. ಸೊ ಅದನ್ನು ವಿಡಿಯೋ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾನು ಸ್ವಲ್ಪ ಜೀರಿಗೆ ನೀರು ಬರುತ್ತೆ, ಸ್ವಲ್ಪ ಲವಂಗ, ಜೀರಿಗೆ, ಸ್ವಲ್ಪ ಮೆಣಸು ಬರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಬಾಯ್ಲ್ ಮಾಡಿಬಿಟ್ಟು ಸ್ವಲ್ಪ ಟೀ ಥರ ಮಾಡ್ಕೊತೀನಿ.
ಇದು ಅದಾದ್ಮೇಲೆ ತುಂಬ ದಿನ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ನಂಜನಗೂಡ್ಗೆ ಹೋಗ್ತಾ ಇದ್ವಿ. ನನಗೆ ಒಂದು ಪ್ರಮೋಷನ್ ಇತ್ತು, ಗ್ರ್ಯಾಂಡ್ ಕಲೆಕ್ಷನ್. ನಮ್ಮ ನಂಜನಗೂಡವರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಗ್ರ್ಯಾಂಡ್ ಕಲೆಕ್ಷನ್ ಶಾಪಲ್ಲಿ ಆಷಾಢ ಪ್ರಯುಕ್ತ ಒಂದು 50% ಡಿಸ್ಕೌಂಟು ಸೇಲ್ ಹಾಕಿದ್ರು. ಅದಕ್ಕೆ ನನಗೆ ಪ್ರಮೋಷನ್ಗೆ ಕರೆದಿದ್ರು. ಅದಕ್ಕೋಸ್ಕರ ಪ್ರಮೋಷನ್ಗೆ ಅಂತ ಹೋಗೋಣ ಅಂತ ಹೊರಟ್ವಿ. ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಮಳೆನೇ ಬರಲಿಲ್ಲ. ಆಮೇಲೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲೊಂದು ಸ್ವಲ್ಪ ನಿಂತ್ಕೊಂಡು ಆಮೇಲೆ ನಂಗೆ ನೂಡಲ್ಸ್ ತಿನ್ನಬೇಕು ಅನಿಸ್ತಾ ಇತ್ತು. ಅದಕ್ಕೆ ನಮ್ಮ ಅತ್ತೆ ಹತ್ರ ನೂಡಲ್ಸ್ನ ಮಾಡಿಸ್ಕೊಳ್ಳೋಣ ಅಂತ ನೂಡಲ್ಸ್ನ ತೊಗೊಂಡು ಹೋಗ್ತಾ ಇದ್ದೆ. ಅದಾದಮೇಲೆ ನನಗೆ ಒಂದು ಜ್ಯುವೆಲರಿ ಪಾರ್ಸಲ್ ಬಂದಿತ್ತು. ಅದನ್ನು ಕೂಡ ಪ್ರಮೋಷನ್ದೇ. ಅದನ್ನು ನೋಡಿದೆ ಯಾವ ಥರ ಇದೆ ಅಂತ. ಅವರೊಂದು ನೆಕ್ ಅದು ಮತ್ತು ಜುಮ್ಕಾ ಇಯರಿಂಗ್ಸ್ ಕೂಡ ಕಳಿಸಿದ್ರು. ಅದನ್ನು ನೋಡಿದೆ ಹೆಂಗೆ ಬಂದಿದೆ ಅಂತ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ವೀಡಿಯೋಸ್ ಹಾಕ್ತೀನಿ. ಆ್ಯಂಡ್ ಗ್ರ್ಯಾಂಡ್ ಕಲೆಕ್ಷನ್ದು ಕೂಡ ವೀಡಿಯೋಸ್ನ ಹಾಕಿದ್ದೀನಿ, ಹೋಗಿ ನೋಡಿ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ. ಸೊ ನೀವೇನಾದರೂ ನಂಜನಗೂಡಲ್ಲಿದ್ದರೆ ಬೇಗ ಹೋಗಿ ಶಾಪ್ ಮಾಡಿ. ಎಲ್ಲದರಲ್ಲೂ ಕೂಡ 50% ಆಫ್ ಇದೆ. ತುಂಬ ಚೆನ್ನಾಗಿದೆ ಡ್ರೆಸ್ ಕಲೆಕ್ಷನ್ ಅಂತೂ. ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ ನಾನು ಅಲ್ಲಿ ಶಾಪ್ಗೆ ಹೋಗ್ತಾ ಇರೋದು ಗ್ರ್ಯಾಂಡ್ ಕಲೆಕ್ಷನ್ದು ಪ್ರಮೋಷನ್ಗೆ. ಒಂದು ಫಸ್ಟ್ ಲಿಪ್ಸ್ಟಿಕ್ ಹಾಕಿದ್ರೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡೆ ಲಿಪ್ಸ್ಟಿಕ್ಕು. ಅದಾದಮೇಲೆ ನೈಲ್ ಪಾಲಿಶ್ ಎಲ್ಲ ಹಾಕೊಂಡು ಹೋದ್ವಿ. 10 ಗಂಟೆಗೆ ಬರೋಕ್ಕೆ ಹೇಳಿದರು ನಾವೊಂದು 9:45 50ಗೆ ಹೊರಟ್ವಿ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 10 o'clock ಆಯಿತು. ಅದಾದಮೇಲೆ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೋಡಿ ಇದೆ ಅಲ್ಲಿ ಡಿಸ್ಕೌಂಟ್ ಬಿಟ್ಟಿದ್ದಾರೆ 50%. ಹೋಗಿ ನೀವು ಅಲ್ಲಿ ಶಾಪ್ ಮಾಡ್ಬೋದು. ನಾನು ಎಲ್ಲ ಥರ ವೀಡಿಯೋಸ್ನ ಮಾಡಿಕೊಂಡು ಯಾವ್ಯಾವ ಥರ ಎಡಿಟ್ ಮಾಡೋದು ಅಂತ ಮನೆಗೆ ಬಂದೆಲ್ಲ ಎಡಿಟ್ ಮಾಡಿದೆ. ಅದಾದಮೇಲೆ ವೀಡಿಯೋನೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.